ಯವ್ವ, ಹೊರಗಡೆನಾರ ಬಿಸಿಲು ಎಷ್ಟೈತಪ್ಪ ಯಪ್ಪ. ಬಿಸಿಲಿಗೆ ಸಾಕಾಗಿ ಹೋಗ್ಬಿಡ್ತ ನೋಡ್ಬೆ. ಹ್ಞೂನವ್ವ, ಯಾ ನಮ್ನಿ ಸೆಕೆ ಐತಿ ಅಂತನ ಹೊರಗಡೆ. ಯಪ್ಪ ಯಪ್ಪ, ಮಳೆ ಬಂದ ಬಿಡ್ತೈತಿ, ಇಲ್ಲ ಅಂದ್ರೆ ಇಲ್ಲನೇ ಇಲ್ಲ. ಅದಕ್ಕೆ ಈ ನನ್ನ ಮಗಗೆ ಹೇಳಿದೆ ನಾನು, ಮಗನ ಮೊದಲು ಒಂದು ಚಲೋ ತಂಗ ಕಾರ್ ತಗೋ, ನಾವು ಹೊರಗೆ ಅಡ್ಡಾಡೋದು ಭಾಳ, ನಮ್ಮ ಕಾರ ಇದ್ರೆ ನಾವು ಆರಾಮಾಗಿ ತೊಗೊಂಡು ಅಡ್ಡಾಡ್ಬೋದು ಅಂತಂದು 1000 ಸಲ ಹೇಳಿದ್ರು ನನ್ನ ಮಾತು ಕಿವಿಯಾಗ ಹಾಕೊಳಂಗಿಲ್ಲ. ಹ್ಞೂ ಮಮ್ಮಿ, ಅಣ್ಣ ನಮ್ಮ ಮಾತಲ್ಲಿ ಕೇಳ್ತಾನೆ, ಹೆಂಡತಿ ಮಾತು ಕೇಳ್ತಾನೆ. ಬೇಕಾದ್ರೆ ಹೆಂಡತಿ ಕಾರ್ ತಂದು ಕೊಡು ಅಂತ ಹೇಳಿದ್ರೆ ನೋಡು, ಬೇಕಾದ್ರೆ ನಾಳಿನ ಮನೆ ಮುಂದೆ ತೊಗೊಂಬಂದು ನಿಂದಿರ್ಸ್ಬಿಡ್ತಾನೆ. ಹೆಂಡತಿ ಅಂದ್ರೆ ಅಷ್ಟು ಪ್ರೀತಿ. ನಾವು ಹೇಳಿದ್ರೆ ನಮ್ಮ ಅಣ್ಣಗೆ ಕಾಲು ಕಸ ಇದ್ದಂಗೆ ಬಿನ್ನಾನ ಗಿತ್ತಿ ಹಂಗೆ ಮಳ್ಳು ಮಾಡಿಬಿಡ್ತಾಳ ಗಂಡನ. ಏನು ಹೇಳಿದ್ರು ಹೆಂಡತಿ ಮಾತಷ್ಟೇ ಕೇಳಬೇಕು. ತಾಯಿ ತಂಗಿ ತಂದಿದ ಮಾತು ಕೇಳಬಾರ್ದು ಅನ್ನಂಗೆ ಏನಾರ ಮಾಟ ಮಾಡಿಸಿರ್ತಾಳೆ. ಅದಕ್ಕೆ ಮಾತವ ನಮ್ಮ ಮಾತಂದ್ರೆ ಕೇಳಂಗೆ ಇಲ್ಲ. ಸುಮ್ಮನೆ ಇರ್ಬೇಯವ್ವ, ನೀನು ತಲೆ ಕೆಡಿಸ್ಕೊಬೇಡ. ಅಣ್ಣ ನಮ್ಮ ಮಾತ ಕೇಳಂಗೆ ಮಾಡ್ತೀನಿ ನೋಡ್ತೀರಂತೆ ಅಂತ. ಅಲ್ಲಿ ಬೇಯವ್ವ, ಆ ಸಿಟಿಯಾಗ ಎಲ್ಲರ ಒಂದು ಚಲೋ ಮನೆ ಬಾಡಿಗೆ ಹಿಡ್ದಿದ್ರೆ ಆರಾಮಾಗಿರ್ಬೋದಿತ್ತ. ಅಲ್ಲಿ ಪೇಟೆಯಾಗ ಆದ್ರೆ ಮನ್ಯಾಗ ಫ್ಯಾನ್ ಇರುತ್ತೆ, ಬಾಡಿಗೆ ಮನೆ ಆದ್ರೂ ಫ್ಯಾನ್ ಅವ್ರದ್ದೇ ಇರ್ತೈತಿ ಗೊತ್ತನು. ಇಲ್ಲಿ ಒಂದು ಫ್ಯಾನ್ ಇಲ್ಲ, ಒಂದು ಗಾಳಿ ಬರೋಕೆ ಒಂದು ದೊಡ್ಡ ಕಿಟಕಿ ಇಲ್ಲ, ಏನಿಲ್ಲ. ಇಂಥ ದೊಡ್ಡ ಹಳ್ಳ್ಯಾಗ ಬಂದು ಮನೆ ಮಾಡೋಣ ನಮ್ಮಣ್ಣ. ಹ್ಞೂನ, ನಾನು ಬಡ್ಕಂಡೆ ಇಲ್ಲೇ ಪ್ಯಾಟ್ಯಾಗ ಎಂಥದಾರ ಚಲೋ ಮನೆ ನೋಡಿ ಹಿಡಿಯಪ್ಪ. ಹಳ್ಳಿಗೆ ಎದಕ್ಕೆ ಹೊಕ್ಕಿದಿ ಅಂತಂದ್ರೆ ಹಳ್ಳ್ಯಾಗ ಮನೆ ಸಸ್ತಾ ಸಿಗ್ತಾವೆ ಬೇ, ಆಮೇಲೆ ಆರಾಮಾಗಿ ಜೀವನ ನಡೆಸ್ಬೋದು ಹಳ್ಳ್ಯಾಗಾದ್ರೆ ಅಂತಂದು ಹಳ್ಳಿ ಕರ್ಕೊಂಬಂದು ಕುಂದ್ರಸ ನಮ್ಮ ಮನೆಗೆ. ಯವ್ವ, ನನಗೆ ಮಾತ್ರ ನೀನು ಸಿಟಿ ಹುಡುಗನ ನೋಡಿನ ಮದುವೆ ಮಾಡ್ಬೇಕು. ಈ ಥರ ಹಳ್ಳ್ಯಾಗಿರೋ ಹುಡುಗನ ನೋಡೆಲ್ಲ ಮದುವೆ ಮಾಡಕ್ಕೆ ಹೋಗ್ಬಿಡ ನನಗೆ. ಹುಡುಗನ ಮನೆಯವರು ಭಾಳ ಶ್ರೀಮಂತರಿರಬೇಕು, ಕಾರ್ ಇರಬೇಕು, ಅವ್ರದ್ದು ಮನೆ ಇರಬೇಕು. ಹುಡುಗ ಗೌರ್ಮೆಂಟ್ ನೌಕರಿಯಾಗಿರ್ಬೇಕು, ಇಲ್ಲ ದೊಡ್ಡ ಇಂಜಿನಿಯರ್ ಇರಬೇಕು. ತಿಂಗ್ಳಕ್ಕೆ 1.5 2 ಲಕ್ಷ ರೂಪಾಯಿ ಸಂಬಳ ಇರಬೇಕು. ಮನೆ ತುಂಬ ಮಾಡೋಕೆ ಕೆಲಸ ಮಾಡೋಕ್ಕೆಲ್ಲ ಆಳಿರಬೇಕು. ಅಂಥವ್ರನ್ನ ನೋಡಿ ನನಗೆ ಮದುವೆ ಮಾಡಿಕೊಡ್ಬೇ ನೀನು. ಹ್ಞೂ ನಮ್ಮ ಮಗಳ, ಹಂಗೆ ನೋಡ್ತೀನಿ ತಗೋ. ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನೀನು ನಿನ್ನ ಗಂಡನ ಮನೆಯಾಗಾರ ರಾಣಿ ಇದ್ದಂಗೆ ಇರಬೇಕು ಅಂತ ಮನೆತನನ ನೋಡಿನ ನಾ ಮದುವೆ ಮಾಡ್ಕೊಡ್ತೀನಿ ಅಂತ. ನೀನು ತಲೆ ಕೆಡ್ಸ್ಕೊಬೇಡವಾ. ಸರಿ ಆಯ್ತು ನೋಡ್ಬೇ, ನಾವು ಬಂದು ಏಟೊತ್ತಾತು. ಇನ್ನಾದ್ರೂ ನಿನ್ನ ಸೊಸಿ ಬಂದು ನೀರು ಬೇಕನ್ರಿ ಅತ್ಯಾರ, ನಾದ್ನಿ ನೀರು ಬೇಕನ, ಇಲ್ಲ ಚಹಾ ಕುಡಿತೀರನ, ಇಲ್ಲ ಜ್ಯೂಸ್ ಕುಡಿತೀರನ ಅಂತ ಒಂದು ಮಾತು ಹೊರಗಡೆ ಬಂದು ಕೇಳಿಲ್ಲ ನೋಡ್ರಿಕ್ಕೆ. ನೋಡ್ಬೇವ್ವ, ನೀನು ನೋಡು. ಸೊಕ್ಕಿನ ಹೆಣ್ಣು ಐತದ, ಕರಿ ತಿಂತಡಿ. ನೀನು ಸುಮ್ಮನೆ ಇರವ, ಕೂತ್ಕೊ ನೀನು ಆರಾಮಾಗಿ. ನೀರು ತರಿಸ್ತೀನಂತ ಕುಡಿಯಂತೆ ಅಂತ. ಸರಿ ಆಯ್ತು ಬೇ. ತಾರಾ, ಏ ತಾರಾ. ಹಾಂ ರೀ ಅತ್ತೆ, ಬಂದೆ. ಅಲ್ಲ, ಏಟತ್ತಾತ ನಾನು ನನ್ನ ಮಗಳು ಪ್ಯಾಟೆಗಿಂದ ಬಂದ ತಕ್ಷಣ ಒಂದು ಗ್ಲಾಸ್ನಾಗ ನೀರರ ಇಲ್ಲ ಸರ್ಬತ್ತಿಂದರ ಲಿಂಬೆಣಿಗೆ ಹಿಂಡಿ ಚಂದನ ತಂಗೆ ಸರ್ಬತ್ತರ ಮಾಡ್ಕೊಂಬಂದು ಕೊಡಬಿಟ್ಟು ಒಳಗಡೆ ಮೂಲೆ ಕೂತ್ಕೊಂಡು ಏನು ಲೋಬನ್ ಹಾಕಂತ ಏನು ಅತ್ತೆ. ನಾನೇನು ಒಳಗಡೆ ಮೂಲೆಯಲ್ಲಿ ಕೂತ್ಕೊಂಡು ಲೋಬನ್ ಹಾಕ್ತಾ ಇಲ್ಲಾಗಿದ್ದೆ, ಅಡುಗೆ ಮಾಡ್ತಾಯಿದ್ದೆ. ಅಡುಗೆ ಅಡುಗೆಗೆ ಉಪ್ಪಿದ್ರೆ ಖಾರ ಇರಲ್ಲ, ಖಾರ ಇದ್ರೆ ಉಪ್ಪಿರಂಗಿಲ್ಲ ಅಂತ ಅಡುಗೆ ಮಾಡ್ತಿದ್ದಿ. ನೀ ಮಾಡೋ ಅಡುಗೆ ಅಂತ ನಮ್ಗೆ ಯಾರಿಗೂ ಸೇರೋದೇ ಇಲ್ಲ. ಅದು ಸುಮ್ಮನೆ ರಾಶಿ ಅಡುಗೆ ಮಾಡಿರ್ತಾಳೆ. ಸರಿ ಬಿಡ್ರಿ ಅತ್ತೆ, ಇನ್ಮೇಲೆ ಹಂಗಾದ್ರೆ ನಾ ಮಾಡಿದ ಅಡುಗೆನ ನೀವು ಊಟ ಮಾಡಬೇಡ್ರಿ. ಸುಮ್ಮನೆ ಅಷ್ಟೊಂದು ತ್ರಾಸು ತೊಗೊಂಡು ಎದಕ್ಕೆ ಊಟ ಮಾಡ್ತೀರಿ? ಹೌದಿಲ್ರಿ, ನಾ ಮಾಡಿದ ಅಡುಗೆನ ಇವತ್ತು ನಾನೇ ಊಟ ಮಾಡ್ತೀನಿ ಬಿಡ್ರಿ ಇವತ್ತಿಂದ. ನಿಮ್ಮ ಅಡುಗೆನ ನೀವೇ ಇಬ್ಬರ ಮಾಡ್ಕೊರಿ. ಹೆಂಗೋ ನಿಮ್ಮ ಮಗಳು ಅಡುಗೆ ಮಾಡೋದ್ರಾಗ ಎಕ್ಸ್ಪರ್ಟ್ ಅದಾಳಲ್ರಿ ಅತ್ಯಾರ. ನಿಮ್ಮ ಮಗಳ ಕೈಯಾಗಾರ ಮಾಡಿಸ್ಕೊರಿ, ಇಲ್ಲ ನೀವಾರ ಮಾಡ್ಕೊರಿ, ಹೆಂಗಾರ ಒಂದು ಮಾಡ್ಕೊಂಡು ಒಟ್ಟಲ್ಲಿ ತಿನ್ರಿ ಅತ್ಯಾರ. ನಾ ಮಾಡಿದ ಅಡುಗೆನ ನೀವು ಮುಟ್ಟಾಕೋದು ಬೇಡ, ಮೂಸ್ ನೋಡೋದು ಬೇಡ. ಎಷ್ಟು ಸೊಕ್ಕಲೇ ನಿನಗೆ, ಎಷ್ಟು ಸೊಕ್ಕು. ನಮ್ಗೆ ಎದುರು ನಿಂತು ಮಾತಾಡೋಷ್ಟು ಸೊಕ್ಕು ಬಂದುಬಿಡ್ತಾನೆ ನಿನಗೆ. ಇಷ್ಟು ದಿನ ಬಾಲ ಮುದ್ರಕೊಂಡು ಸುಮ್ಮನೆ ಕೂತ್ಕೋತಿದ್ದಿ, ಇದೇನಿದೆ ಇವತ್ತು ಹೊಸದಾಗ ರಾಗ ಚಲೋ ಮಾಡಿದಿ? ಯಾಕೆ ಯಾರು ಚುಚ್ಕೊಟ್ರೆ ಏನ ನಿನಗೆ ಈ ಮನ್ಯಾಗ? ಅದಕ್ಕೆಮ್ಮ ಸುಮ್ಮನೆ ಎದಕ್ಕೆ ಅವನ ಜೊತೆ ಜಗಳ ಆಡ್ತೀರಿ? ಅವ್ವ ಹೆಂಗೆ ಅನ್ನೋದು ನಿಮಗೆ ಗೊತ್ತೈತಲ್ಲ. ಅವ್ರು ಹಂಗೆ ಬರೇ ಮಾತಾಡ್ತಾರಷ್ಟೆ, ಆದರೆ ಹೊರಗಡೆ ಎಲ್ಲ ನಿಮ್ಮನ್ನ ಎಷ್ಟು ಹೊಗಳ್ತಾರೆ ಗೊತ್ತನ್ರಿ ಅತ್ತಿಗೆಮ್ಮ. ನಿಮ್ಮ ಅಡುಗೆ ಎಷ್ಟು ಚಲೋ ಆಗುತ್ತಂತೆಲ್ಲ ಹೊರಗಡೆ ಹೊಗಳ್ತಾರೆ. ನೀವು ನೋಡಿದ್ರೆ ನಮ್ಮ ಅವ್ಗ ಹೆಂಗೆ ಅಂತೀರಲ್ಲ. ನೋಡು ಮಧು, ನೀವು ಹೊರಗಡೆ ಹೊಗಳೋದು ನನಗೆ ಬೇಕಾಗಿಲ್ಲ. ಮನೆಯಾಗ ಚಂದನತ್ತಂಗೆ ನನ್ನ ಜೊತೆ ಇದ್ದರೆ ಸಾಕು. ನಿಮ್ಗೆ ಹೊರಗಡೆ ಹೊಗಳ್ರಿ ಅಂತ ನಾನು ಯಾವತ್ತೂ ಹೇಳಿಲ್ಲ. ನನ್ನನ್ನು ಹೊಗಳೋಂಥ ಅವಶ್ಯಕತೆಯೂ ಇಲ್ಲ. ಮಾಡಿರೋ ಅಡುಗೆನ ಇಷ್ಟಪಟ್ಟಲ್ಲದೆ ಇದ್ರೂ ಸುಮ್ಮನೆ ತಿಂದು ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ಸಾಕು. ಅದನ್ನು ಬಿಟ್ಟು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಎದಕ್ಕೆ ಮಾತಾಡಬೇಕು? ಅಷ್ಟು ಮಾತಾಡೋರು ನೀವು ಅಡುಗೆ ಮಾಡಬೇಕು, ಸುಮ್ಮನೆ ನನಗೆ ಎದಕ್ಕೆ ಹಚ್ತೀರಿ? ನೋಡ್ರಿ ಹತ್ತಿರ ನಿಮ್ಮಿಬ್ಬರಿಗೂ ಇಷ್ಟ ಆಗಂಗೆ ಅಡುಗೆ ನನ್ನ ಕೈಯಾಗ ಮಾಡೋಕ್ಕಾಗೋದಿಲ್ಲ. ಸುಮ್ಮನೆ ಇನ್ಮೇಲೆ ನೀವು ತ್ರಾಸು ಪತ್ಕೊಂಡು ಊಟ ಮಾಡೋದು ಬೇಡ. ನಿಮ್ಮ ಅಡುಗೆನ ನೀವೇ ಮಾಡ್ಕೊಂಡ್ಬಿಡ್ರಿ. ಇವಾಗ ಮಧ್ಯಾಹ್ನಕ್ಕಂತೂ ನಾನು ಚಪಾತಿ ಪಲ್ಯ ಅನ್ನ ಸಾರು ಮಾಡಿದ್ದೀನಿ. ನೋಡಿರಿ, ನಿಮಗೆ ಇಷ್ಟ ಆದ್ರೆ ಬಂದು ಊಟ ಮಾಡಿರಿ. ಇಲ್ಲ ಅಂದ್ರೆ ನಾವೇ ಮಾಡ್ಕೊಂಡು ತಿಂತೀವಿ ನಮ್ಮ ಊಟನ ಅಂತ ಅನ್ನಂಗಿದ್ರೆ ನಿಮ್ಮ ಊಟನ ನಿಮ್ಮ ಅಡುಗೆನ ನೀವೇ ಮಾಡ್ಕೊಂಡು ನೀವು ಆರಾಮಾಗಿ ತಿನ್ನಿರಿ, ಏನೂ ತೊಂದರೆ ಇಲ್ಲ. ಯವ್ವ,
ನೀನೇನು ತಲೆ ಕೆಡ್ಸ್ಕೊಬೇಡ, ಕುತ್ಕೋಬೇ, ನಾನು ಹೋಗಿ ನೀರು ತೊಗೊಂಬರ್ತೀನಿ ನಿನಗೆ. ಬ್ಯಾಡ ಸುಮ್ಮನಿರು, ಆಕೆ ಕೈ ತರಿಸ್ತೀನಿ, ನೀ ಸುಮ್ಮನೆ ಕುತ್ಕೋ. ತಾರವಾ ತಾರವಾ, ಏನ್ರಿ ಅತ್ಯಾರ, ಮತ್ತೇನು ಬೈಯಾಕೆ ಕರೆದಿರಿ ಈಗ? ಯವ್ವ ಬೈಯಾಕೇನೂ ಇಲ್ಲ, ನಮ್ದು ತಪ್ಪಾಗೈತಿ. ನೀ ಮನ್ಯಾಗೆಲ್ಲ ಅನುಸರಿಸ್ಕೊಂಡು ಹೋಗಿದ್ದಿ, ನಾವೇ ಏನೋ ಅಂತೀವಿ. ಇರ್ಲಿ ಬಿಡವ, ಅದನ್ನೆಲ್ಲ ಹೊಟ್ಟೆ ಹಾಕೊಂಡ್ಬಿಡು. ಒಂದು ಸ್ವಲ್ಪ ಹೊರಗಡೆ ಹೋಗ್ಬಂದು ಸುಸ್ತಾಗೈತಿ, ಒಂದು ಸ್ವಲ್ಪ ತಣ್ಣನ ನೀರು ಕೊಡವ. ಸರಿ ತಗೋರಿ ಅತ್ತಾರ, ತಪ್ಪಿಗಿಪ್ಪ ಅಂತ ಏನು ಒಪ್ಕೊಳ್ಳೋದೇನು ಬೇಡ. ಇನ್ಮೇಲೆ ಸರಿನ ತಂಗೆ ಹೊಂದ್ಕೊಂಡೋದ್ರೆ ಅಷ್ಟೇ ಸಾಕ್ರಿ ಅತ್ತಾರ. ನನಗೂ ಏನು ನಿಮ್ಮ ಮೇಲೇನು ಸಿಟ್ಟಿಲ್ರಿ. ನೀವು ಮಾಡಿದ ಕೆಲಸಕ್ಕೆಲ್ಲ ಏನಾರು ಅಂತಿರ್ತೀರಲ್ಲ, ಅದಕ್ಕೆ ಸಿಟ್ಟು ಬಂದು ನಾನು ಒದರಾಡಿದ್ದೀರಿ ಅತ್ತಾರ. ಇರ್ಲಿ ಬಿಡ್ರಿ ಅತ್ತಾರ, ಇವಾಗ ನೀರು ಬೇಕಲ್ರಿ, ತಡ್ರಿ ತಂದೆ ಕೊಡ್ತೀನಿ. ಸ್ವಲ್ಪ ಮಡಿಕೆ ನೀರು ತಂದು ಕೊಡವ, ತಣ್ಣನು. ಬಿಸ್ಲಾಗ ಹೋಗಿ ಬಂದು ಸುಸ್ತಾದಂಗೆ ಆಗ್ಬಿಟ್ಟೈತಿ. ಸರಿ ಆತ್ರಿ ಅತ್ತಾರ. ಯವ್ವ ಏನು ಬಿ ಇದು? ಅಲ್ಲ ಬಿ, ಇಷ್ಟು ದಿನ ಅತಿಯಮ್ಮನ ನೋಡಿದ ತಕ್ಷಣ ಸಿಡಿ ಸಿಡಿ ಅಂತ ಅಂತಿದ್ದಿ, ಇದೇನು ಬಿ ಇದು? ಒಮ್ಮಿಂದ ನಮ್ಮಕ್ಕ ನಮ್ಮನಿ ಚಂದನ ತಂಗ ನೈಸಾಗಿ ಮಾತಾಡೋಕೆ ಕುಂತಿದ್ದೆ ಅತ್ತಿಗೆಮ್ಮನ ಜೊತೆ. ಯಾಕ ಅತ್ತಿಗೆಮ್ಮನ ಒದರಾಡಿದ್ದ ಒಂದ ಹೊಡೆತಕ್ಕೆ ಹೆದರ ಬಿಟ್ಟು ಏನು ಬಿ? ಈ ಹೊಸ್ರವ್ವ ಅಷ್ಟು ಲಘುನ ಯಾರಿಗೂ ಹೆದರಕ್ಕೆ ಅಲ್ಲ. ಹೆದ್ರಕೊಂಡು ಮುದ್ರಕೊಂಡು ಮೂಲೆ ಕುತ್ಕೊಳಕ್ಕಿನೂ ಅಲ್ಲ. ನಾವು ಒದರಾಡಿದಾಗ ಅವ್ರು ಸುಮ್ಮನೆ ಇದ್ದರೂ ಒದರಾಡ್ಬೇಕು. ಅದ ನಾವು ಒದರಾಡಿದಾಗ ಅವ್ರು ಏನಾರ ತಿರುಗಿ ಬಿದ್ರಂದ್ರೆ ನಾವು ಇನ್ನೊಂದು ಥರ ದಾರಿ ಹಿಡಿಬೇಕು. ಯವ್ವ ನೀ ಏನೇನ ಹೇಳಾಕುಂತೀವಿ, ನಂಗಂತೂ ಅರ್ಥನ ಆಗವಲ್ದು. ಏನು ಹೇಳ್ಬೇಕಂತದಿ ಅದನ್ನು ಸೀದಾ ಹೇಳಿಬಿಡು. ನೋಡು ಮಧು, ನಾವೀಗ ಒದರಾಡಿದ್ವಿ ಅಂದ್ರೆ ಆಕಿನೂ ತಿರುಗಿಸಿ ಒದರಾಡೋದು ಕಲ್ತಾಳ. ಅದನ್ನು ಯಾರು ಚುಚ್ಚು ಕೊಟ್ಟಾರ ಏನು ಅನ್ನೋದನ್ನು ಪತ್ತೆ ಹಚ್ಬೇಕು. ಅಲ್ಲಿವರೆಗೂ ನೈಸನ ತಂಗ ಮಾತಾಡಿ ಆಕಿ ತಲೆ ಎಲ್ಲ ಕೆಲಸನೂ ಮಾಡಿಸ್ಕೋಬೇಕು. ಬೆಣ್ಣೆಯಾಗ ಕೂದಲು ತೆಗ್ದಂಗೆ ಇರ್ಬೇಕು ನಮ್ಮ ಕೆಲಸ. ಭಾರಿ ಅದಿ ಬಿಡ್ಬೇ ನೀನು. ಮತ್ತು ಈ ಹೊಸರವ್ವ ಅಂದ್ರೆ ಏನಂತ ಅನ್ಕೊಂಡು? ಅತ್ಯಾರ ನೀರು ತಗೋರಿ. ಕೊಡವ ಕೊಡು. ಹಬ್ಬ ಈಗ ಸಮಾಧಾನ ಆಯ್ತು ನೋಡವ, ತಗೋರವ. ಸರಿ ರೀ ಅತ್ತರ. ನೋಡಿದಿಲ್ಲ, ಇಷ್ಟ ಇರ್ತೈತಿ. ಒಂದೊಂದು ಕಡೆ ಜಗಳ ಆಡಿ ಕೆಲಸ ಮಾಡಿಸ್ಕೋಬೇಕು, ಒಂದೊಂದು ಕಡೆ ತಲೆ ಓಡಿಸಿ ಬುದ್ಧಿ ಓಡಿಸಿ ಕೆಲಸ ಮಾಡಿಸ್ಕೋಬೇಕು. ಏನು ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಕೆಲಸ ಮಾತ್ರ ಮಾಡಿಸ್ಕೋಬೇಕು. ಮಸ್ತ್ ಅದಿ ಬಿಡಬೇ, ಹಂಗ ನೀನು ಪ್ಲ್ಯಾನು ಮಸ್ತ್ ಐತಿ. ದೇವ್ರೇ ಕಾಪಾಡಪ್ಪ, ಎಲ್ರಿಗೂ ಒಳ್ಳೇದಾಗಂಗೆ ಮಾಡಪ್ಪ ದೇವ್ರೇ. ಲಲಿತಾ ಲಲಿತಾ, ಸವಿ ನಿಮ್ಮ ಮಾವ ಮತ್ತು ಯಾರು ಕೃಷ್ಣ ಇಬ್ಬರು ಕುಂತಾರ ಕುರ್ಚಿ ಮೇಲೆ? ಹ್ಞೂ ಬಿ ಅಕ್ಕ ಕುಂತಾರ. ಹೊಲಕ್ಕೆ ಹೋಗೋದು ಅವಸರೈತೆ ಅಂತ ಅನ್ನ ಕುಂತಾರ. ಲಘುನ ತೊಗೊಂಬ, ಲಘುನ ಪಾದ ಪೂಜೆ ಮಾಡಿದ್ವಿ ಅಂದ್ರೆ ಅವರು ಹೊಲಕ್ಕೆ ಹೋಗ್ತಾರಂತ. ಎಲ್ಲ ರೆಡಿ ಐತಿಲ್ಲ? ಎಲ್ಲ ರೆಡಿ ಐತಿ. ಅವ್ರು ಬರೋದ ತಡ ಆಗಿತ್ತು. ಸರಿ, ಇಲ್ಲಿ ತಾಟು ಬಟ್ಲ ಇಲ್ಲೇ ಇದು ತಾಟು, ಆಮೇಲೆ ಆರತಿ ಬಟ್ಲಾಗೆ ಆರತಿ ತಾಟು ಎಲ್ಲನೂ ರೆಡಿ ಇಟ್ಟೀನಿ. ಲಘುನ ತೊಗೊಂಬಂದ್ಬಿಡು. ನಾನು ಕುಂಕುಮ ನೀರಿಗಿರೆಲ್ಲ ತೊಗೊಂಡು ಹೋಗ್ತೀನಂತೆ. ಅಯ್ಯೋ ಯಾಕ, ಇದು ಮಾವರಿಗೆ ಹೇಳೋದ ಮರ್ತು ಬಿಟ್ಟಿನ. ಅತ್ತೆಯರು ಪಾದ ಪೂಜೆ ಮಾಡ್ತಿದ್ರೆ ಏನು ಮಾವರಿಂದು? ಮಾವರು ಎಲ್ಲ ಹೊರಗಡೆ ಹೋದಂಗಾಗಾರ ಸವಿ. ಎದಕ್ಕೋ ಹೋಗ್ತೀನಿ ಅಂತ ಅಂದ್ರಪ್ಪ. ಒಟ್ಟಿನಲ್ಲಿ ಸ್ವಲ್ಪ ತಡ ಆಗುತ್ತಾ ಅಂತ ಅಂದರು. ಈಗಾಗಲೇ ಆಗಲೇ 7:30 ಆಗೈತಿ. ಇವರು ನೋಡಿದರೆ ಹೊಲಕ್ಕೆ ಹೋಗೋಕೆ ಅವಸರ ಮಾಡಕೊಂತಾರೆ. ಏನು ಮಾಡೋಣ, ಫಸ್ಟ್ ಇವರಿಬ್ರದ್ದು ಪೂಜೆ ಮಾಡಿಬಿಡೋಣ, ಪಾದ ಪೂಜೆ. ಇವ್ರದ್ದು ಮುಗಿದ ತಕ್ಷಣ ಬೇಕಾದ್ರೆ ಆಮೇಲೆ ಮಾವರು ಬಂದಮೇಲೆ ಅತ್ತೆಯರು ಹೆಂಗೋ ಪಾದ ಪೂಜೆ ಮಾಡ್ತಾರಲ್ಲ, ಅವಾಗೆಲ್ಲನೂ ನೀಟಾಗಿ ಜೋಡಿಸ್ಕೊಟ್ರೆ ಆತು. ಅದು ಸರಿನಾ. ಯಾಕಂದ್ರೆ ಈಗ ಅವ್ರು ಬರೋವರೆಗೂ ನಾವು ಕಾಯ್ಕೊಂತ ಕುಂತೀವಿ ಅಂದ್ರೆ ಇವರು ಹೊಲಕ್ಕೆ ಓಡೋಗ್ಬಿಡ್ತಾರೆ. ಮತ್ತು ಇವ್ರನ್ನ ಹಿಡ್ಕೊಂಬರೋದು ಇನ್ನೊಂದಿಷ್ಟು ಕಷ್ಟ ನಮ್ಗೆ. ಅದಕ್ಕೆ ಹೇಳೋದು ಮೊದಲು ಇವಾಗ ಇವರಿಬ್ರದ್ದು ಮಾಡಿಬಿಡೋಣ. ಬೇಕಾರೆ ಆಕಿ ಕವಿತಾ ಮಾಡ್ತೀನಂದ್ರೆ ರಾಜು ಅವ್ರದ್ದು, ಅವರು ಮತ್ತು ನಮ್ಮ ಇದು ಮಾವಾರ್ದು ಅತ್ತೆಯರು ಮತ್ತು ಕವಿತಾ ಇಬ್ಬರು ಒಟ್ಟಿಗೆ ಮಾಡಲೇಬೇಕಾರೆ. ಸರಿ, ಅಷ್ಟ ಮಾಡಿರತ್ತೆ. ಲಘುನ ಎಲ್ಲನೂ ತೊಗೊಂಬಂದ್ಬಿಡು. ಸರಿ ನಡಿ ನೀನು. ಇಲ್ಲಿ ಆರತಿ ತಟ್ಟಿ ಅದೆಲ್ಲ ಇದು ನೋಡಿ, ಅದನ್ನೆಲ್ಲ ಸೊಕಾಸು ತೊಗೊಂಬ, ಹುಷಾರು. ಸರಿ, ಮೊದಲು ದೇವ್ರಿಗೆ ಕೈ ಮುಗಿ ಆಮೇಲೆ ಎಲ್ಲನೂ ತೊಗೊಂಡು ಹೋದ್ರಾತು. ಸರಿ ಆಯಿತು.